ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಂಡಿಶಿನ ಹೋಬಳಿಯ ಕುರುಬ್ರಳ್ಳಿ ಕಟ್ಟೆಕಡೆಯ ಗ್ರಾಮದಲ್ಲಿ ತ್ರಿಶೂ ಮಸಾಲ ಒಂದು ಫ್ಯಾಕ್ಟ್ರಿ ಇದೆ. ಆ ಒಂದು ತ್ರಿಶೂ ಮಸಾಲ ಏನು ಮಂಜೇಶ್ ಅವರ ತಂದೆ ತಾಯಿ 25 ವರ್ಷದಿಂದ ಇಲ್ಲಿ ಅವರ ಗ್ರೈಂಡಿಂಗ್ ಮಿಷನ್ಗಳು ಮತ್ತು ಈ ಪೌಡ್ರ್ ಮಾಡ್ತಕ್ಕಂಥ ಮಿಷನ್ಗಳಿತ್ತು. ಈ ಸುತ್ತಮುತ್ತ ಎಲ್ಲರಿಗೂ ಕೂಡ ಏನು ಹಳ್ಳಿ ರೀತಿಯಲ್ಲಿ ಮಸಾಲ ಮಾಡಿಕೊಡ್ತಿದ್ರು. ಇವತ್ತು ಅದು ಫೇಮಸ್ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಿಸಿದೆ. ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಅವೈಲಬಿಲಿಟಿ ಇದೆ. ಕೆಮಿಕಲ್ ಫ್ರೀ. ನೀವು ನೋಡಿರ್ಬೋದು, ಈ ಮೆಣಸಿನ್ಕಾಯಿಗೆ ಕೆಂಪು ಬರಲಿ ಅಂತ ಹೇಳ್ಬಿಟ್ಟು ಸುಡಾನ್ ಪೌಡ್ರ್ ಹಾಕ್ತಾರೆ. ಆ ತರಹ ಕೆಮಿಕಲ್ ಬಳಸೋದಿಲ್ಲ. ಇದು ನೇರವಾಗಿ ರೈತರಿಂದ ಖರೀದಿ ಮಾಡಿ ನೇರವಾಗಿ ಫ್ಯಾಕ್ಟ್ರಿಗೆ ಬಂದು ಇಲ್ಲಿ ಗ್ರೈಂಡಿಂಗ್ ಆಗಿ ಪ್ಯಾಕಿಂಗ್ ಆಗಿ ಹೋಗ್ತದೆ. ಇದು ಯಾವುದೇ ರೀತಿಯಲ್ಲಿ ಕೆಮಿಕಲ್ಸ್ ಇರೋದಿಲ್ಲ. ಇದೊಂದು ಒಮ್ಮೆ ರುಚಿನ ಸವಿದು ನೋಡಿ, ತುಂಬ ಚೆನ್ನಾಗಿದೆ. ಮಂಜೇಶ್, ಇವತ್ತು ನಿಮಗೆ ಯಾವ ರೀತಿಯಲ್ಲಿ ಇದು ಸ್ಟಾರ್ಟ್ ಮಾಡಿದ್ರಿ ಒಂಚೂರು ಹೇಳ್ತೀರಾ? ನಮ್ಮ ತಂದೆಯವರು 25 ವರ್ಷದಿಂದ ಗ್ರೈಂಡಿಂಗ್ಸು ಫ್ಲೋರ್ ಮಿಲ್ಸಲ್ಲಿ ಇಟ್ಕೊಂಡಿದ್ರು. ಅದಾದ ನಂತರ ನಮಗೆ ಹೊಸತನವಾಗಿ ಏನಾದರೂ ಒಂದು ಹಳ್ಳಿಯಿಂದ ಬರೀ ನಮ್ಮ ಹಳ್ಳಿ ರುಚಿಯನ್ನು ಹೊರಗಡೆ ಪರಿಚಯಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ನಮ್ಮ ಹಳ್ಳಿ ರುಚಿಯನ್ನೇ ಪ್ರಾಡಕ್ಟನ್ನು ಹೊರಗಡೆ ಪರಿಚಯಿಸ್ತಾ ಹೋದ್ವಿ. ಇಲ್ಲಿಗೆ 1.5 ವರ್ಷ ಆಗ್ತಾ ಬಂದಿದ್ದಾನೆ. ಎಲ್ಲ ಕಡೆನೂ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಂದ್ಸಲಿ ಬಳಸ್ತಂಥವ್ರು ತಿರ್ಗಾ ಮತ್ತೆ ಬಂದು ಇದೇ ತ್ರಿಶೂ ಮಸಾಲನೇ ಕೊಡಿ ಅಂತೇಳಿ ತಗೊಂತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸನ್ನು ಇವತ್ತು ಕೊಡ್ತಾ ಇದ್ದಾರೆ, ಜನಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ನಾವು ಮಾಡಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಕ್ಳುಗಳಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಗ್ತಾ ಇದೆ. ಒಂದು ತುಂಬ ನೆಮ್ಮದಿ ಇದೆ ನಮಗೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಹೌದಲ್ಲ, ಈಗ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥ ಕೆಲವರಿಗೆ ಡಿಸ್ಟ್ರಿಬ್ಯೂಟರ್ಸ್ ಇರೋಂಥವ್ರಿಗೆ ಪ್ರತಿ ತಾಲೂಕುಗಳಲ್ಲೂ ಕೂಡ ತ್ರಿಶೂ ಮಸಾಲ ಡಿಸ್ಟ್ರಿಬ್ಯೂಷನ್ ಅವೈಲಬಲ್ ಇದೆ. ಅವರು ಈಗ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿದ್ರೆ ಈಗ ಕೆಲವು ತಾಲೂಕುಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಅವೈಲಬಿಲಿಟಿ ಇದೆ. ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ತಗೊಂಡು. ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ. ಹಳ್ಳಿಯ ಸೊಗಡಿನ ಮಸಾಲವನ್ನು ಸವಿದು ನೋಡಿ, ತುಂಬ ರುಚಿಕರವಾಗಿದೆ. ನಾನು ಸವಿತೀನಿ, ನೀವು ಸವಿದು ನೋಡಿ. ಓಕೆ, ನಮಸ್ತೆ.